ಮತ್ತು ನಾವು ಎಲ್ಲಿದ್ದೇವೆ ಅಂದರೆ ಬಸವನ ಬಾಗೇವಾಡಿಯ ಗವಿ ತೋಟದ ಇಂಗಳೇಶ್ವರ ರಸ್ತೆಯ ಗವಿ ತೋಟದ ಏನು ಶಿವಲಿಂಗೇಶ್ವರ ವಿರಕ್ತ ಮಠದ ಗವಿ ತೋಟದಲ್ಲಿ ನಾವಿದ್ದೇವೆ. ಈ ಗದ್ಗೆಯನ್ನು ನೋಡಿದಾಗ ತಮಗೆ ಅನಿಸ್ಬೋದು ಯಾರ ಅಜ್ಜಾರ ಇದು ಗದ್ಗೆ ಅಂಥೇಳಿ. ಇದು ತಮಗೆಲ್ಲರಿಗೂ ಗೊತ್ತಿರುವಂತೆ ಶಿವಲಿಂಗೇಶ್ವರ ವಿರಕ್ತ ಮಠ ಅಂದರೆ ಶಿವಲಿಂಗೇಶ್ವರ ಅಜ್ಜರ ಒಂದು ಪವಾಡವನ್ನು ತಾವೆಲ್ಲರೂ ಕೇಳಿರ್ತೀರಿ ಭಕ್ತರು. ಆ ಶಿವಲಿಂಗೇಶ್ವರರ ಅಜ್ಜರು ಯಾವ ಮನೆಯಲ್ಲಿ ಅವರ ಜನ್ಮ ತಾಳಿದರೋ ಅಲ್ಲಿ ಪ್ರಾರಂಭದಲ್ಲಿ ಗಂಡು ಸಂತಾನ ಇರಲಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ಶ್ರೀಮಂದ್ರಿಪ ಸಿದ್ಧಲಿಂಗ ಅಪ್ಪಾಜಿಯವರು ನಮಗೆ ಹೇಳಿದ್ದಾರೆ. ಅಂದರೆ ಆ ಮನೆಯಲ್ಲಿ ಯಾವ ಮನೆಯಲ್ಲಿ ಗಂಡು ಸಂತಾನವಿರಲಿಲ್ಲವೋ ಆ ಮನೆಗೆ ಹೋಗಿ ಇವರು ವೀರರುದ್ರಮಿನಿ ಲಿಂಗೈಕ್ಯ ಶ್ರೀಮಂದ್ರಿಪ ವೀರರುದ್ರಮಿನಿ ಮಹಾಸ್ವಾಮೀಜಿ ಅವರು ಆ ಮನೆಗೆ ಹೋಗ್ತಾರೆ. ಯಾವುದೋ ಒಂದು ರೂಪದಲ್ಲಿ ಹೋಗಿ ನಿಮ್ಮ ಮನೆಯಲ್ಲಿ ಗಂಡು ಮಗುವಿನ ಸಂತಾನ ಆಗ್ತದೆ, ಮುಂದೆ ನೀವು ಮಠಕ್ಕೆ ಬಿಡಬೇಕು, ವಿರಕ್ತ ಮಠ ಬಸವನ ಬಾಗೇವಾಡಿಗೆ ಬಿಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಅವರೇನೋ ಆ ಮನೆಯಿಂದ ಕಣ್ಮರೆ ಆಗ್ತಾರೆ. ಮುಂದೆ ಏನಾಗ್ತದೆ ಅಂದ್ರೆ ಆ ಮನೆಯಲ್ಲಿ ಇವರು ಹೇಳಿದ ಹಂಗೆ ಗಂಡು ಮಗುನೇ ಜನಿಸ್ತದೆ. ಶಿವಲಿಂಗೇಶ್ವರ ಅಜ್ಜರ ಜನಿಸ್ತಾರ. ಬಟ್ ಆ ತಂದೆ ತಾಯಿಗೆ ಹೆತ್ತವರಿಗೆ ಏನು ಅನ್ನಿಸ್ತದೆ, ಯಾರು ಹೇಳಿ ಹೋದರು ಯಾರು ಹೇಳಿ ಹೋದರು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಆ ಯಾರು ಏನು ಹೇಳಿ ಹೋದರೂ ಗೊತ್ತಾಗೋದಿಲ್ಲೋ ಅವರೇ ಇವರು ಲಿಂಗೈಕ್ಯ ವೀರರುದ್ರಮಿನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಇವತ್ತು ಇದೇ ಒಂದು ಈ ತೋಟದ ಆವರಣದಲ್ಲಿ ಆಚೆ ಇಂಗಳೇಶ್ವರ ರಸ್ತೆ ಇದೆ. ಆ ಒಂದು ಇಂಗಳೇಶ್ವರ ರಸ್ತೆಗೆ ಅಂಟಿಕೊಂಡು ಅಲ್ಲಿ ಒಂದು ಪವಾಡ ಬಸವೇಶ್ವರ ದೇವಸ್ಥಾನ ಮತ್ತು ಅಲ್ಲಿ ಒಂದು ಧ್ಯಾನ, ಈ ಥರ ಅಲ್ಲಿ ಪ್ರಸ್ತುತ ಸಿದ್ಧಲಿಂಗ ಅಪ್ಪಾಜಿಯವರು ಮೌನಾನುಷ್ಠಾನ ನಿನ್ನೆ ಅಂದರೆ ಜನವರಿ 9ರಿಂದ ಇದೇ ಜನವರಿ 29ರವರೆಗೆ 21 ದಿನಗಳ ಕಾಲ ಮೌನಾನುಷ್ಠಾನ ಕುಳಿತಿದ್ದು ತಮಗೆಲ್ಲರಿಗೂ ಗೊತ್ತು. ನಿವೃತ್ತ ಶಿಕ್ಷಕರು ಎಸ್ ಜೆ ಹೆಗಡಾಳ್ ನಿವೃತ್ತ ಶಿಕ್ಷಕರು. ಈ ಗದ್ದುಗೆಯನ್ನು ನಮಗೆ ಭಾಳ ಭಕ್ತಿಯಿಂದ ನಾವು ಇಲ್ಲಿ ನಮಿಸ್ತೀವಿ. ನಮ್ಮ ಜೊತೆಗೆ ಪ್ರಭಾಕರ್ ಕೇಡಲ್ ಸರ್ ಅವರು ಬಂದು ಇದರ ಬಗ್ಗೆ ಸವಿಸ್ತಾರವಾಗಿ ಅವರು ತಮ್ಮದೇ ಆಗಿರ್ತಕ್ಕಂತಹ ಅಭಿಪ್ರಾಯವನ್ನು ಈ ದೇವಸ್ಥಾನದ ಮುಂದೆ ನಿಂತು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಅವರು ನಿಮ್ಮ ಪರಿಚಯ ಹೇಳಿ. ಈಗ ನಮ್ಮ ಜೊತೆ ಶರಣರು ಆಗಮಿಸಿದ್ದಾರೆ ಈ ಗದ್ದುಗೆ ದರ್ಶನಕ್ಕೆ. ತಮ್ಮ ಹೆಸರು ಹೇಳಿ, ಏನು ಅನ್ನಿಸ್ತದೆ ಹೇಳಿ. ಸೂರ್ಯಕಾಂತ ಭೀಮಶೇಗಡದ. ಈ ಗದ್ದಿಗೆಯನ್ನು ನೋಡಿದಾಗ ಭಾಳ ಆನಂದವಾಯಿತು. ನಾವು ಈ ಗದ್ದಿಗೆಯನ್ನು ನೋಡೋಕೆ ಭಾಳಷ್ಟು ಜನ ಬಂದಿದ್ದೇವೆ. ಅದರಿಂದ ಈ ಗದ್ದಿಗೆ ಒಳ್ಳೆಯ ಕೆಲಸವನ್ನು ಸಾಗಿಸ್ತಾ ಅಂತ ಹೇಳಿ. ನಮ್ಮ ಮಲ್ಲಿಕಾರ್ಜುನ ದೇವರಪುರಿ ಅವ್ರಿ ಸರ್. ಈ ಮುತ್ತಾರ ಅಪ್ಪವ್ರ ಗದ್ದಿಗೆಯಲ್ಲಿ ಅಪ್ಪವ್ರ ಗದ್ದಿಗೆ ನೋಡಿದಾಗ ನಮಗೆ ಭಾಳ ಆನಂದ ಅನ್ನಿಸ್ತು ರೀ. ಅಪ್ಪವ್ರ ಗದ್ದಿಗೆಯನ್ನು ನೋಡಿದಾಗ ನಮಗೆ ಭಾಳ ಆನಂದ ಅನ್ನಿಸ್ತು ರೀ, ಸಂತೋಷ ಆಯಿತು. ನಾವು ಶರಣ ವೃತ್ತದವರೆಲ್ಲರೂ ಕೂಡಿ ಸದಾ ನಾವು ಪ್ರತಿ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾವು ಲಿಂಗ ಪೂಜೆ, ಭಜನೆ, ಪೂಜೆ, ಯೋಗ, ಧ್ಯಾನ ಪ್ರತಿ ಸೋಮವಾರ ನಾವು ಮಾಡ್ತಾಯಿದ್ದೇವೆ. ಇದನ್ನು ಬರೀ ಅಜ್ಜಾರು ಹೇಳೋದು ಕೇಳಿದ್ದೇವೆ ನಾವು. ಇವತ್ತು ಪ್ರಭಾಕರ ಕೇಡದ ಸರು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದರು. ರುದ್ರಮುನಿ ಸ್ವಾಮಿಗಳ ಒಂದು ಗದ್ದಿಗೆಯನ್ನು ನೋಡಿ ಬರೋಣ ಅಂಥೇಳಿ ಕರ್ಕೊಂಬಂದರು. ಅದನ್ನು ನೋಡಿ ನಾವು ಧನ್ಯರಾದೆವು. ಈ ಗದ್ದಿಗೆ ಶಿಥಿಲಗೊಂಡಿದ್ದು ನಿಜ. ಅದು ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿ ಅಪ್ಪಗಳು ಹೇಳಿದ ಹಾಗೆ ಇದು ಜೀರ್ಣೋದ್ಧಾರ ಆದರೆ ಎಲ್ಲ ಭಕ್ತರಿಗೆ ಒಂದು ಆನಂದದಾಯಕವಾಗಿದೆ ಆಗ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಬಸವರಾಜ ಹೆಗಡಾಳ್ ಅಂಥೇಳಿ 2 ಮಾತು ಹೇಳೀನಿ. ಎಲ್ಲರಿಗೂ ಶರಣಾರ್ಥಿಗಳು.